ವೀಕ್ಷಕರೇ, ಒಂದು ಖಾಲಿ ರೂಮಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾನೆ. ಅವನ ಎದುರು ಒಂದು ಕನ್ನಡಿ ಇತ್ತು. ಅದರಲ್ಲಿ ಅವನ ಹೋಲಿಕೆಯನ್ನೇ ಹೋಲ್ತಿದ್ದಂತ ಪ್ರತಿರೂಪ ಒಂದು ಕೋಪದ ಮುಖದಲ್ಲಿ ಕುಳಿತು ಬೇರೆಯವ್ರ ಕಡೆ ತಿರುಗಿ ಕೂಗ್ತಾ ನಿಂದನೀಯ ಶಬ್ದವನ್ನು ಬಳಸಿ ಮಾತನಾಡ್ತಾ ಇರುವಂತೆ ಅವನಿಗೆ ಕಾಣಿಸ್ತು. ಅವನು ಯಾರದು ನಾನಂತ ಹಿಂದಿರುಗಿ ನೋಡ್ತಾನೆ. ಅಲ್ಲಿ ಅವನಿಗೆ ಯಾರು ಕೂಡ ಕಾಣಿಸ್ತಿಲ್ಲ. ಮತ್ತೆ ಕನ್ನಡಿಯ ಕಡೆ ನೋಡಿದಾಗ ಅಲ್ಲಿದ್ದಂತ ಅವನದೇ ಪ್ರತಿಬಿಂಬ ಕೋಪದ ಮುಖಭಾವದಲ್ಲಿ ಈ ಸಲ ಅವನ ಕಡೆಗೆ ನೋಡ್ತಾ ಬೈತಿರುವಂತ ದೃಶ್ಯ ಅವನಿಗೆ ಕಾಣಿಸ್ತು. ಅವನಿಗೆ ಏನದು ಅಂತ ತಕ್ಷಣಕ್ಕೆ ಅರ್ಥ ಆಗ್ಲಿಲ್ಲ. ಅವನ ಮುಖದಲ್ಲಿ ಕಾಣ್ತಿದ್ದಂತ ಕೋಪ ಮತ್ತು ದ್ವೇಷ ಭಾವನೆ ಅವನು ನಿಜವಾಗಿ ಯಾರು ಎಂತವನು ಅನ್ನೋದನ್ನ ಈ ರೀತಿ ಕನ್ನಡಿಯಲ್ಲಿ ತೋರಿಸ್ತಾ ಇದೆ ಅಂತ ಅವನಿಗೆ ಆಮೇಲೆ ಗೊತ್ತಾಯ್ತು. ವೀಕ್ಷಕರೇ, ನಮ್ಮಲ್ಲಿ ಇರುವಂತ ದ್ವೇಷ, ಅಸೂಯೆ ಹಾಗೂ ಇತರರ ಮೇಲೆ ನಮ್ಗಿರುವಂತ ಕಾರಣ ಇಲ್ಲದೆ ಕೋಪ ಇವೆಲ್ಲ ನಮ್ಮ ನಿಜ ರೂಪವನ್ನು ತುಂಬಾ ಸ್ಪಷ್ಟವಾಗಿ ಹೊರಹಾಕ್ತವೆ ಅಂತ ಈ ಒಂದು ಕಾಲ್ಪನಿಕ ಪ್ರಸಂಗ ನಮ್ಗೆ ತಿಳಿಸುತ್ತೆ. ಇದನ್ನೇ ನಾವು ಈಗ ಧರ್ಮಸ್ಥಳದ ವಿವಾದಕ್ಕೂ ಕೂಡ ತಳಕನ್ನು ಹಾಕಬಹುದು. ಪ್ರಸಂಗದಲ್ಲಿ ಬರುವಂತ ಕನ್ನಡಿ ಮುಂದೆ ಕೂತಂತ ವ್ಯಕ್ತಿ ಧರ್ಮಸ್ಥಳದ ವಿರುದ್ಧ ಇಷ್ಟು ಕಾಲ ಹಾಗೂ ಈಗಲೂ ಕೂಡ ದ್ವೇಷವನ್ನ ಕಾಡ್ತಿರೋರ ಸೂಚಕ ಆಗಿದೆ. ಇದು ಹೇಗೆ ಅಂತ ನಾವು ನಿಮಗೆ ಮುಂದೆ ವಿವರಿಸ್ತೀವಿ. ಈ ಧರ್ಮಸ್ಥಳದ ಬಗ್ಗೆ ನಾವ್ಯಾಕೆ ನಮ್ಮ ವಾಹಿನಿಯಲ್ಲಿ ಮಾತನಾಡ್ತಿಲ್ಲ ಅನ್ನೋದು ಕಳೆದ ಕೆಲವು ದಿನಗಳಿಂದ ಅಥವಾ ತಿಂಗಳುಗಳಿಂದ ಎಲ್ಲರೂ ಕೂಡ ಕೇಳ್ತಿರುವಂತ ಸಾಮಾನ್ಯ ಪ್ರಶ್ನೆ. ನೀವ್ಯಾಕೆ ಅನ್ಯಾಯದ ವಿರುದ್ಧ ಧ್ವನಿಯನ್ನ ಎತ್ತಲ್ಲ? ಯಾಕೆ ಭಯನ? ಅಥವಾ ಅವರಿಂದ ಎಷ್ಟು ಹಣವನ್ನ ತಗೊಂಡ್ರಿ? ನೀವು ಬಾಯಿ ಮುಚ್ಕೊಂಡಿರೋದು ಯಾಕೆ? ನಿಮ್ಗೆ ಎಷ್ಟು ಸೂಟ್ ಕೇಸ್ ಬಂತು? ಈ ರೀತಿ ಅನೇಕರು ನಮ್ಮನ್ನ ಕೇಳ್ತಾನೆ ಇದ್ರು. ಈ ರೀತಿ ಕೇಳಿದಂತ ಅನೇಕರು ಬಹಳ ತಿಂಗಳಿಂದ ಅಥವಾ ದಿನಗಳಿಂದ ಧರ್ಮಸ್ಥಳದ ಮೇಲೆ ನಡೆತಿರುವಂತ ಎಲ್ಲ ತನಿಖೆಯನ್ನು ಕೂಡ ಹಂತ ಹಂತವಾಗಿ ನೋಡ್ತಾನೆ ಬಂದಿದ್ದೀರಾ. ನಾವ್ಯಾಕೆ ಧರ್ಮಸ್ಥಳದ ಬಗ್ಗೆ ವಿಡಿಯೋವನ್ನ ಮಾಡ್ತಿಲ್ಲ ಅನ್ನುವಂತ ನಿಮ್ಮ ಪ್ರಶ್ನೆಗೆ ಬಹುಶಃ ಇವತ್ತಿನ ಈ ಒಂದು ವಿಡಿಯೋ ಸಮರ್ಪಕವಾದಂತ ಉತ್ತರವನ್ನ ಕೊಡಬಹುದು. ವೀಕ್ಷಕರೇ, ಮೊದಲನೇದಾಗಿ ನಾವಿಲ್ಲಿ ಹೇಳಬೇಕಾದದ್ದು ಏನಂದ್ರೆ, ಈ ಸೌಜನ್ಯ ಪ್ರಕರಣದ ಬಗ್ಗೆ ನಾವು ಮಾತೇ ಆಡಿಲ್ಲ ಅಂತ ಹಲವರು ಭಾವಿಸಿದ್ದಾರೆ. ಆದ್ರೆ ಇದು ನಿಜ ಅಲ್ಲ. ನಾವು ಸೌಜನ್ಯ ಪ್ರಕರಣದ ಬಗ್ಗೆ ಪ್ರತ್ಯೇಕ ವಿಡಿಯೋವನ್ನು ಕೂಡ ಮಾಡಿದ್ವಿ. ಅದು 2023ರಲ್ಲೇ. ಅದ್ರ ಬಗ್ಗೆ ನಾವು ಮಾಡಿದಂತ ವಿಡಿಯೋಗೆ ಕೋರ್ಟ್ ನಿಂದ ನೋಟಿಸ್ ಕೂಡ ಬಂದಿತ್ತು. ಹಾಗಾಗಿ ನಾವು ಆ ಒಂದು ವಿಡಿಯೋವನ್ನ ಡಿಲೀಟ್ ಮಾಡಬೇಕಾಯಿತು. ಆ ಒಂದು ವಿಡಿಯೋವನ್ನ ನಮ್ಮ ಹಳೆ ವೀಕ್ಷಕರು ತುಂಬಾ ಜನ ನೋಡಿದ್ದಾರೆ. ಆದ್ರೆ ಇತ್ತೀಚೆಗೆ ನಮ್ಮ ಚಾನಲ್ಗೆ ಸೇರ್ಪಡೆ ಆದಂತ ವೀಕ್ಷಕರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೇ. ಇದೆಲ್ಲ ಆಗಿ ಇದೇ ವರ್ಷದ ಮಾರ್ಚ್ ನಲ್ಲಿ ಈ ಸಮೀರ್ನ ವಿಡಿಯೋ ಎಲ್ಲ ಕಡೆ ವೈರಲ್ ಆದಾಗ ಅದಾದ್ಮೇಲೆ ಮತ್ತೆ ಶುರುವಾಯ್ತು ನೋಡಿ. ನಾವು ಯಾವುದೇ ಒಂದು ವಿಡಿಯೋ ಮಾಡಿದ್ರು ಕೂಡ ಆ ಒಂದು ವಿಡಿಯೋಗಳ ಕಮೆಂಟ್ ನಲ್ಲಿ ನೀವು ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿ, ಧರ್ಮಸ್ಥಳದ ಬಗ್ಗೆ ಮಾತನಾಡಿ, ಅವರು ಮಾಡಿರುವಂತ ಅನಾಚಾರ ಮತ್ತು ಕೃತ್ಯಗಳ ಬಗ್ಗೆ ಮಾತನಾಡಿ ಅಂತ ತುಂಬಾ ಜನ ಹೇಳ್ತಾನೆ ಇದ್ರು. ಆದ್ರೆ ವೀಕ್ಷಕರೇ, ನೀವು ವೀಕ್ಷಕರಾಗಿ ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಹೌದು ಇದು ನಿಜ ಅಂತ ಅನಿಸಬಹುದು. ಅಂತ ವಿಡಿಯೋಗಳನ್ನ ನೋಡಿದಾಗ ನೀವು ಉದ್ವೇಗಕ್ಕೆ ಒಳಗಾಗಬಹುದು. ಇದು ಖಂಡಿತವಾಗಿ ನಡೆದಿದೆ ಅಂತ ನಿಮ್ಗೆ ಅನ್ನಿಸಬಹುದು. ಆದ್ರೆ ಒಬ್ಬ ಜವಾಬ್ದಾರಿಯುತ ಕಾಂಟೆಂಟ್ ಕ್ರಿಯೇಟರ್ ಆಗಿ ನಾನು ಆ ರೀತಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಚಾನೆಲ್ ನ ವೀಕ್ಷಕರು ತುಂಬಾ ಫೋರ್ಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಇದ್ರ ಬಗ್ಗೆ ಮಾತನಾಡಿ ಅಂತ ಕಾಮೆಂಟ್ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡಿದ್ರೆ ನನಗೆ ಖಂಡಿತ ಲಕ್ಷ ಲಕ್ಷ ವ್ಯೂಸ್ ಗಳು ಬರುತ್ತೆ ಅಂತ ನಾನು ವಿಡಿಯೋವನ್ನು ಮಾಡಿ ನಾನು ಯೂಟ್ಯೂಬ್ ನಲ್ಲಿ ಲೈವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದಕ್ಕೆ ತಕ್ಕ ಸಾಕ್ಷಿಗಳು ಬೇಕಾಗ್ತವೆ. ಕೇವಲ ಊಹಾಪೋಹಗಳು ಅಥವಾ ಅಲ್ಲಿ ಅವನ್ಯಾರೋ ಏನೋ ಹೇಳ್ದ, ಇಲ್ಯಾರೋ ಇನ್ನೊಂದು ಚಾನಲ್ ನಲ್ಲಿ ಕೂತು ಇನ್ನೇನೋ ಹೇಳ್ತಿದ್ದಾನೆ, ಹಾಗಂತೆ ಹೀಗಂತೆ ಈ ರೀತಿ ಕೇವಲ ಊಹಾಪೋಹಗಳನ್ನ ಕೇಳಿ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ನಿಮ್ಮ ಈ ಚಾನಲ್ ನಲ್ಲಿ ಇದುವರೆಗೂ ಇಂಥ ಹಲವಾರು ಕೇಸ್ಗಳ ಬಗ್ಗೆ ವಿಡಿಯೋ ಮಾಡಿದೀವಿ. ಆದ್ರೆ ನನಗೆ ತಿಳಿದ ಮಟ್ಟಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಯಾವುದೇ ಊರಲ್ಲಾಗ್ಲಿ, ಯಾವುದೇ ರಾಜ್ಯದಲ್ಲಾಗ್ಲಿ ಅಥವಾ ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ಈ ರೀತಿ ಸಾವಿರಾರು ಕೊಲೆಗಳು, ಸಾವಿರಾರು ಜನ ಹುಡುಗಿಯರನ್ನ ವಿಚಾರ ಮಾಡಿ ಕೊಲೆ ಮಾಡಿರೋದನ್ನ ನಾನು ಇದುವರೆಗೂ ಕೇಳಿಲ್ಲ. ಬಹುಶಃ ಅದು ಸಾಧ್ಯನೂ ಇಲ್ಲ. ಹಾಗಾಗಿ ಇದನ್ನೆಲ್ಲ ಕೇಳಿದಾಗ ನಮ್ಗೆ ಎಲ್ಲೋ ಒಂದ್ ಕಡೆ ಇದು ಖಂಡಿತ ನಡೆದಿರೋದಕ್ಕೆ ಸಾಧ್ಯ ಇಲ್ಲ. ನಾವು ಈ ರೀತಿ ಅಂತೆಕಂತೆಗಳನ್ನ ಮಾತಾಡಿ ಧರ್ಮಸ್ಥಳದ ಕ್ಷೇತ್ರಕ್ಕೆ ಕೆಟ್ಟ ಹೆಸರನ್ನ ತರೋದ್ ಬೇಡ ಅಂತ ಸುಮ್ನಾದ್ವಿ. ಸಾಕ್ಷಿ ಇಲ್ದೆ ಒಬ್ಬರನ್ನ ತಪ್ಪಿತಸ್ಥರು ಅನ್ನೋದು ಕೂಡ ಶಿಕ್ಷಾರ್ಹ ಅಪರಾಧನೆ. ಸಾಕ್ಷಿನೇ ಇಲ್ದೆ ಊಹಾಪೋಹಗಳನ್ನ ಹಾಗೂ ವದಂತಿಗಳನ್ನ ನಾವು ಸತ್ಯ ಅಂತ ಸಾಬೀತ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ನೀವೆಲ್ಲರೂ ಕೂಡ ನೋಡ್ತಿರೋ ಹಾಗೆ ಈ ಧರ್ಮಸ್ಥಳದ ವಿರುದ್ಧ ಯಾವೆಲ್ಲ ತಂಡಗಳಿದೆ ಅವರೆಲ್ಲರಿಗೂ ಈಗ ಮುಖಭಂಗ ಆಗಿರೋದನ್ನ ನೀವು ನೋಡ್ತಾನೆ ಇದ್ದೀರಾ. ನಮ್ಗೆ ಈ ಎಲ್ಲದರ ಅರಿವು ಬಹಳ ಮೊದಲೇ ಇತ್ತು. ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಮಾತನಾಡ್ತಿದ್ರು ಅದು ಬಹಳ ವೈರಲ್ ಆಗ್ತಿತ್ತು. ಜನ ಅದನ್ನ ಮೆಚ್ಕೊಳ್ತಿದ್ರು. ಆದ್ರೆ ಧರ್ಮಸ್ಥಳದ ಬಗ್ಗೆ ಮಾತನಾಡಿದವರು ತಮ್ಮ ಬೆಳೆನ ಬೇಯಿಸ್ಕೊಂಡ್ರೆ ಹೊರತು ಇದರಿಂದ ಸಾಮಾಜಿಕ ನ್ಯಾಯ ಅನ್ನೋದು ಸಿಂಧುವಾಗಲ್ಲ. ಹೆಚ್ಚಂದ್ರೆ ಧರ್ಮಸ್ಥಳ ಅಥವಾ ಇಂಥ ದೊಡ್ಡ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆಸುವವರ ಹಾಗೂ ಅದರ ಹೆಸರಿಗೆ ಮಸಿಯನ್ನ ಬಳಿಯೋದಕ್ಕೆ ಪ್ರಯತ್ನ ಪಟ್ಟವರ ಅಜೆಂಡಾ ಇಲ್ಲಿ ತಾತ್ಕಾಲಿಕ ಗೆಲುವನ್ನ ಪಡಿಬಹುದು. ಹಾಗೂ ಮಾತನಾಡೋರ್ಗೆ ಷಡ್ಯಂತ್ರ ಮಾಡುವಂತ ಗುಂಪಿನ ಸಾಥ್ ಕೂಡ ಸಿಗ್ಬಹುದಷ್ಟೇ. ಆದ್ರೆ ಈ ಯಾವ ಸೂಕ್ಷ್ಮಗಳು ಕೂಡ ಗೊತ್ತಿಲ್ಲದಂತ ಜನ ಮಾತನಾಡೋರ್ಗೆ ಬೆಂಬಲ ಕೊಡ್ತಾರೆ, ಸುಮ್ನೆ ಇರೋರ್ಗೆ ದೋಷಣೆ ಮಾಡ್ತಾರೆ. ಧರ್ಮಸ್ಥಳದಲ್ಲಿ ತಾನೇ ತನ್ನ ಕೈಯಾರೆ ಯಾರೋ ಹೇಳಿದ್ರಿಂದ ಆ ಶವಗಳನ್ನ ಅನುಮತ್ತಾಗಿ ಹಲವು ಕಡೆ ಹೂತ್ ಹಾಕ್ತೆ ಅಂತ ಈಗ ಕಾಣಿಸ್ಕೊಂಡಂತ ಈ ಹೊಸ ಮಾಸ್ಕ್ ಮ್ಯಾನ್ ಎಂಟ್ರಿ ಕೊಟ್ಟ ನಂತರ ಈ ಇಡೀ ಚಿತ್ರಣನೇ ಬದಲಾಯಿತು. ಎಲ್ಲರ ಚಿತ್ತ ಧರ್ಮಸ್ಥಳದ ಕಡೆಗೆ ತಿರುಗ್ತು. ಅವನು ಸೂಚನೆ ಕೊಟ್ಟಂತ ಎಲ್ಲಾ ಗುಂಡಿಗಳಲ್ಲಿ ಹುಡುಕಿದ್ರೂ ಅಲ್ಲಿ ಏನು ಕೂಡ ಸಿಗ್ಲಿಲ್ಲ. ಕಡೆಗೆ ಆತ ತನ್ಗೆ ಹೀಗೆ ಹೇಳುವಂತೆ ಯಾವುದೋ ಒಂದು ಗುಂಪು ಇಲ್ಲಿಗೆ ಕರೆದುಕೊಂಡು ಬಂದಿದೆ ಅಂತ ಪೊಲೀಸರಿಗೆ ತಿಳಿಸ್ತಾ. ಅಷ್ಟಕ್ಕೂ ಈ ಮಾಸ್ಕ್ ಮ್ಯಾನ್ ಇಷ್ಟು ದಿವಸ ಎಲ್ಲಿದ್ದ, ಯಾಕೆ ಬರ್ಲಿಲ್ಲ? ಈಗ ಏಕಾಏಕಿ ಅವನಿಗೆ ಜ್ಞಾನೋದಯ ಆಗಿದ್ದು ಯಾಕೆ ಮತ್ತೆ ಹೇಗೆ? ಈ ಸಿನಿಮೆಯ ಟ್ವಿಸ್ಟ್ ಉಂಟಾದ ಕೂಡಲೇ ಪ್ರಜ್ಞಾವಂತರಿಗೆ ಇದೆಲ್ಲ ಎಂತ ನಾಟಕ ಅನ್ನೋದು ಅರ್ಥ ಆಗುತ್ತೆ. ಸಾಕ್ಷಿ ಇಲ್ಲದೆ ಅಥವಾ ಕಾನೂನಿನ ಮೂಲಕ ನಿರ್ದೋಷಿ ಅಂತ ಸಾಬೀತಾದವರ ವಿರುದ್ಧ ಯಾರೇ ಆಗ್ಲಿ ಮಾತನಾಡಿದ್ರು ಅದು ಕೋರ್ಟ್ ದೃಷ್ಟಿಯಿಂದ
ತಪ್ಪಾಗುತ್ತೆ. ಅಂದ್ರೆ ಅದು ಇತರರ ಚಾರಿತ್ರ್ಯವಧೆ ಅಥವಾ ತೇಜೋವಧೆಯನ್ನ ಮಾಡದಂತಾಗುತ್ತೆ. ಒಬ್ಬರ ವ್ಯಕ್ತಿತ್ವ ಅಥವಾ ಹೆಸರನ್ನ ಕೆಡಿಸೋದು ಒಬ್ಬರನ್ನ ಕೊಂದಷ್ಟೇ ಅಪರಾಧ. ನಿಮ್ಮ ಈ ವಾಹಿನಿಯಲ್ಲೂ ಕೂಡ ನಾವು ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡಿದ್ರೆ ನಮಗೂ ಕೂಡ ಲಕ್ಷ ಲಕ್ಷ ವ್ಯೂಸ್ಗಳು, ಮಿಲಿಯನ್ ಗಟ್ಟಲೆ ವೀಕ್ಷಣೆಗಳು ಬರ್ತಾ ಇದ್ವು. ಅದರಿಂದ ನನಗೆ ಒಂದಷ್ಟು ಹಣ ಕೂಡ ಸಿಗ್ತಾ ಇತ್ತು. ಆದ್ರೆ ಖಂಡಿತ ಅದರಿಂದ ನನಗೆ ನೆಮ್ಮದಿ ಅಂತೂ ಸಿಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಇವತ್ತು ಧರ್ಮಸ್ಥಳದ ವಿರುದ್ಧ ಮಾಡಿದಂತ ಆರೋಪಗಳು ಎಲ್ಲವೂ ಕೂಡ ಸುಳ್ಳು ಅಂತ ಒಂದೊಂದಾಗೆ ಸಾಬೀತಾಗ್ತಿದೆ. ಅವತ್ತು ನಾವು ಅಷ್ಟೆಲ್ಲ ಆರೋಪ ಮಾಡಿ ಇವತ್ತು ಅದು ಸುಳ್ಳು ಅಂತ ಗೊತ್ತಾದಾಗ ಅದರಿಂದ ನಾವು ಹೇಗ್ ತಾನೇ ನೆಮ್ಮದಿಯಿಂದ ನಿದ್ದೆ ಮಾಡೋದಕ್ಕೆ ಸಾಧ್ಯ ಅಲ್ವಾ? ಮೇಲಾಗಿ ಇಲ್ಲಿ ಧರ್ಮಸ್ಥಳದ ವಿರುದ್ಧ ಕೇಳಬಂದಂತ ಎಲ್ಲಾ ಆರೋಪಗಳು ಕೂಡ ಆಧಾರರಹಿತ ಅಂತ ನಾವು ಹೊಸದಾಗೇನು ಹೇಳಬೇಕಿಲ್ಲ. ಒಂದು ಧಾರ್ಮಿಕ ಜಾಗದಲ್ಲಿ ಯಾರೋ ಒಬ್ಬ ಹೇಳದಂತೆ ಸಾವಿರಾರು ಶವಗಳನ್ನ ಕೊಂದು ಹೂತ್ ಹಾಕೋದು ಅಸಾಧ್ಯದ ಮಾತು. ಇದು ನಿಜ ಆಗಿದ್ರೆ ಭಾರತದಂತ ದೇಶದಲ್ಲಿ ನಡೆದಂತ ಅತಿ ದೊಡ್ಡ ಮಾರಣ ಹೋಮ ಇದಾಗ್ತಾ ಇತ್ತು. ಒಂದ್ ಪಕ್ಷ ಅದು ನಡೆದದ್ದೇ ನಿಜ ಆಗಿದ್ದಲ್ಲಿ ಅದು ಯಾರಿಗೂ ಗೊತ್ತಾಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಗುಂಪು ಅದೆಷ್ಟೇ ಪ್ರಬಲವಾಗಿರ್ಲಿ, ನೂರಾರು ಸಾವಿರಾರು ಅತ್ಯಾಚಾರ ಹಾಗೂ ಕೊಲೆಗಳನ್ನ ಮಾಡದಂತ ಉದಾಹರಣೆ ಈ ಒಂದು ನೆಲದ ಇತಿಹಾಸದಲ್ಲಿ ಇಲ್ವೇ ಇಲ್ಲ. ಅಕಸ್ಮಾತ್ ಅಂತ ವಿಕೃತ ಕೆಲಸಗಳನ್ನ ಮಾಡಿದ್ರು ಕೂಡ ಅದನ್ನ ನಡೆಸ್ತವರು ಅದನ್ನ ಮರೆಮಾಚಿ ನೆಮ್ಮದಿಯಿಂದ ಇರೋದಕ್ಕೆ ಹೇಗ್ ತಾನೇ ಸಾಧ್ಯ ಅಲ್ವಾ? ಅದು ಅಸಾಧ್ಯದ ಮಾತು. ಇನ್ನು ಈ ಸುಜಾತಾ ಭಟ್ ಅನ್ನುವಂತ ಹೆಂಗಸು ಬಂದಾಗ್ಲೂ ಕೂಡ ನಮ್ಗೆ ಇದ್ರ ಬಗ್ಗೆ ಅನುಮಾನ ಮೂಡಿತ್ತು. ಯಾಕೆಂದ್ರೆ ಆಕೆ ಹೇಳ್ತಿದ್ದಂತ ಯಾವುದೇ ಕತೆಗೆ ಆಕೆ ಬಳಿ ಯಾವುದೇ ಸಾಕ್ಷಿ ಇರ್ಲಿಲ್ಲ. ಆದ್ರೆ ಆಕೆ ಪರನು ಕೂಡ ವಹಿಸಿಕೊಂಡು ತುಂಬಾ ಜನ ರೋಷದಿಂದ ಮಾತನಾಡಿದ್ರು. ಆ ತಾಯಿಗೆ ನ್ಯಾಯ ಸಿಗ್ಬೇಕು, ಆಕೆ ಮಗಳ ಅಸ್ಥಿ ಆಕೆಗೆ ಸೇರ್ಲೇಬೇಕು ಅಂತ ಧರ್ಮಸ್ಥಳದ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿದ್ರು. ಆದ್ರೆ ಆ ರೀತಿ ಮಾತನಾಡಿದವರು ಅದು ಸುಳ್ಳು ಅಂತ ಗೊತ್ತಾದ ಮೇಲೂ ಕೂಡ ಒಂದೇ ಒಂದು ವಿಡಿಯೋ ಮಾಡಿ ಆ ಮಂಜುನಾಥ ಸ್ವಾಮಿಗೆ ತಪ್ಪಾಯ್ತು ಅಂತಾನೂ ಕೂಡ ಕೇಳ್ಕೊಂಡಿಲ್ಲ. ಅಥವಾ ಈ ರೀತಿ ಮಾತಾಡೋದಕ್ಕೆ ನಮ್ಮನ್ನ ಕ್ಷಮಿಸಿಂದನೂ ಕೂಡ ಯಾರ ಬಳಿನೂ ಕ್ಷಮೆ ಕೇಳಿಲ್ಲ. ವೀಕ್ಷಕರೇ, ನಮ್ಗೆ ಯಾರೋ ಹಣ ಕೊಟ್ಟಿದ್ದಾರೆ, ನಮ್ಗೆ ಯಾರ ಬಗ್ಗೆನೋ ಭಯ ಇದೆ, ನಮ್ಗೆ ಯಾರೋ ಹೆದರಿಸಿದ್ದಾರೆ ಅನ್ನೋದೇ ವಿಡಿಯೋ ಮಾಡದೇ ಇರೋದಕ್ಕೆ ಕಾರಣ ಅಲ್ಲ. ಆ ರೀತಿ ಹೆದರ್ಕೊಳ್ಳುವಂತ ವ್ಯಕ್ತಿ ನಾನಾಗಿದ್ರೆ 10 ವರ್ಷದಿಂದ ನಾನು ಯೂಟ್ಯೂಬ್ ಅಲ್ಲಿ ಇರ್ತಾ ಇರ್ಲಿಲ್ಲ. ಆ ರೀತಿ ಏನಾದ್ರೂ ನಾನು ಹಣಕ್ಕೆ ಆಸೆ ಪಟ್ಟಿದ್ರೆ ಇವತ್ತು ಧರ್ಮಸ್ಥಳದ ವಿರುದ್ಧ ಹಲವಾರು ವಿಡಿಯೋಗಳನ್ನ ಮಾಡಿ ಲಕ್ಷ ಲಕ್ಷ ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ತಗೊಳ್ತಿದ್ದೆ. ಅದರಿಂದ ನನಗೆ ಸಾಕಷ್ಟು ಹಣ ಕೂಡ ಬರ್ತಾ ಇತ್ತು. ಅಷ್ಟೇ ಯಾಕೆ, ನನಗೆ ಬೆಟ್ಟಿಂಗ್ ಪ್ರಮೋಷನ್ ಮಾಡೋದಿಕ್ಕೆ ಮತ್ತೆ ಜ್ಯೋತಿಷದ ಜಾಹೀರಾತನ್ನ ಪ್ರಮೋಷನ್ ಮಾಡೋದಿಕ್ಕೆ ಸಾಕಷ್ಟು ಮೇಲ್ಗಳು ಕೂಡ ಬರ್ತವೆ. ಆದ್ರೆ ನಾವು ಹಣಕ್ಕೆ ಆಸೆ ಪಡೋರಾಗಿದ್ರೆ ಆ ಎಲ್ಲಾ ಜಾಹೀರಾತುಗಳನ್ನು ಕೂಡ ಒಪ್ಕೊಂಡು ಪ್ರಮೋಷನ್ ಮಾಡ್ಕೊಡ್ತಾ ಇದ್ವಿ. ಆದ್ರೆ ಅಂತ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಕೈ ಹಾಕಿಲ್ಲ. ಅದು ನಮ್ಮ ಚಾನಲ್ ನ ಪ್ರಜ್ಞಾವಂತ ವೀಕ್ಷಕರಾದಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈಗ ಕರ್ನಾಟಕದ ಬಹುತೇಕರಿಗೆ ಇದರ ಅಂತಿಮ ಸತ್ಯ ದರ್ಶನ ಆಗಿದೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗಿದೆ. ಈಗ ಹೇಳಿ ವೀಕ್ಷಕರೇ, ನಾವು ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡದೆ ಸುಮ್ಮನೆ ಇದ್ದದ್ದು ಸರಿನಾ ಅಥವಾ ಮಾಡದೇ ಇದ್ದದ್ದು ತಪ್ಪ? ಪ್ರಜ್ಞಾವಂತ ವೀಕ್ಷಕರಾದಂತ ನೀವು ಇದನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.